ಈ ಖಾತಾ. ಮೊದಲು ಸರ್ಕಾರಕ್ಕೆ ಬೈಯೋದಂತೂ ಇದ್ದೇ ಇದೆ, ಅಥವಾ ಸರ್ಕಾರದ ನಡವಳಿಕೆಯನ್ನು ಪ್ರಶ್ನೆ ಮಾಡುವುದು ಸಹ ಹೊಸದಲ್ಲ. ಸ್ವಾಮಿ DK ಶಿವಕುಮಾರ್ ಅವರೇ, ಉಪಮುಖ್ಯಮಂತ್ರಿಗಳೇ, ತಾವು ಯಾವುದೇ ಹೇಳಿಕೆ ಕೊಡೋಕ್ಕೆ ಮುಂಚೆ ದಯವಿಟ್ಟು ನಿಮ್ಮ ಆಫೀಸರ್ಗಳೊಂದಿಗೆ ಒಂದು ಸಲ ಚರ್ಚೆ ಮಾಡಿ. ನಾವು 6 ತಿಂಗಳಿಂದ ನೋಡ್ತಾ ಇದ್ದೀವಿ, ಇದು B ಖಾತಾಯಿಂದ A ಖಾತಾಗೆ ಯಾವುದೇ ಅಪ್ಲಿಕೇಶನ್ ತೊಗೋತಾ ಇಲ್ಲ. 5% 2% ಗಿಳಿಸಿದೆ. ಮತ್ತು ಇವಾಗ 5% ಕಟ್ಟಿದವ್ರ ಕತೆ ಏನಾಗಬೇಕು? ಯಾರು ಕಟ್ಟಿದ್ರು, ಯಾವ ಬೇಸಿಸಲ್ಲಿ ಕಟ್ಟಿದ್ರು ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ, ಒಂದು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲ FB ಪೋಸ್ಟ್ ಹಾಕೋದಾದರೂ ನಿಲ್ಲಿಸಿ. ಬಟ್ ಖಾತಾ ಬಗ್ಗೆ ತಾವು ಸಂಪೂರ್ಣವಾಗಿ ಸೋತಿದ್ದೀರಾ. ನಮಸ್ಕಾರ, ನನ್ನ ಹೆಸರು ಬಾಲು. ಸುಮಾರು ಕೆಲವು ತಿಂಗಳ ಹಿಂದೆ ಈ ಖಾತಾ ಮತ್ತು ಲೀಗಲ್ ವಿಷಯದ ಬಗ್ಗೆ ಕೆಲವು ವಿಷಯಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ತಿದ್ದೆ. ಅದಾದಮೇಲೆ ಯಾವುದು ಸಬ್ಜೆಕ್ಟ್ ಇರಲಿಲ್ಲ. ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಬರೀ ಖಾತಾ ಅಂದರೆ ನಿಮಗೂ ಬೋರು, ನನಗೂ ಬೋರು. ಮತ್ತು ಈಗಾಕೆ ವಿಷಯ ಅಂದರೆ ಕೆಲವು ವಿಷಯಗಳನ್ನ ಶೇರ್ ಮಾಡಲೇಬೇಕು ಅನ್ನಿಸ್ತು. ಅದರಲ್ಲಿ ಒಂದು ವಿಲ್ ಬಗ್ಗೆ ಮಾತಾಡೋಣ, ಪಾರ್ಟಿಷನ್ ಡೀಡ್ ಬಗ್ಗೆ ಮಾತಾಡೋಣ, ಆಮೇಲೆ ಎಂದಂತೆ ಖಾತಾ ಬಗ್ಗೆ ಅಂತ. ಸೊ ಮುಖ್ಯವಾಗಿ ಅಗೇನ್ ಕಮಿಂಗ್ ಬ್ಯಾಕ್ ಟು ನಮ್ಮ ಈ ಖಾತಾ. ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ಬೆಳಗ್ಗೆ ಪೇಪರ್ ನೋಡಿರ್ತೀರ, ಏನೋ B to A ಖಾತಾ, A to B ಖಾತಾ, B to C ಖಾತಾ, ಹೀಗೆ ನಮ್ಮ ಮಾನ್ಯ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮುಂಚೆ ಸುಮಾರು ವಿಡಿಯೋಗಳಲ್ಲಿ ನಿಮಗೆ ಖಾತಾ ಬಗ್ಗೆ ಬಹಳ ಸಲ ಹೇಳ್ಬಿಟ್ಟಿದ್ದೀನಿ. ಅಂದರೆ ಖಾತಾ ಅನ್ನೋದೊಂದು ರೆವಿನ್ಯೂ ಡಾಕ್ಯುಮೆಂಟು. ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ ಲೇಔಟ್ಗಳು ಅಥವಾ ಮನೆಗಳು ನಿರ್ಮಾಣ ಆದಾಗ ಈ ರೆವಿನ್ಯೂ ಸೈಟ್ ಅಂತ ಆಗುತ್ತೆ. ಆ ರೆವಿನ್ಯೂ ಸೈಟ್ಗೆ ಸರ್ಕಾರಿ ದಾಖಲೆಗಳು ಸರಿಯಾಗಿ ಸಿಕ್ಕೋಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 20-30 ವರ್ಷಗಳಿಂದ ಇದು ಅಕ್ರಮ ಸಕ್ರಮ, ಡೆವಲಪ್ಮೆಂಟ್ ಚಾರ್ಜಸ್ಸು, ಆಮೇಲೆ ಇನ್ನೊಂದು ಕೆಲವು ಚಾರ್ಜಸ್ಗಳು, ಹೀಗೆ ದಂಡ, ಪೆನಾಲ್ಟಿ, ಹೀಗೆ ಕೆಲವು ಚಾರ್ಜಸ್ಗಳು ಹಿಂಗೆ ಅಂತ ಹೇಳ್ಕೊಂಡು ಬಂದರು. ಸುಮಾರು ಕಡೆ ಅಲ್ಲಿ ಕೆಲವು ಕಡೆ ಕೋರ್ಟ್ಗೆ ಸ್ಟೇ ಆಯಿತು. ಕೊನೆಗೂ ಕಳೆದ ವರ್ಷ ಒಂದು ಆ್ಯಕ್ಟ್ ಅಮೆಂಡ್ ಆಯಿತು, ಅಂದರೆ ಟೌನ್ ಪ್ಲ್ಯಾನಿಂಗ್ ಆ್ಯಕ್ಟ್. ಇದ್ರ ಬಗ್ಗೆಲ್ಲ ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ. ಸ್ಟ್ರೈಟಾಗಿ ವಿಷಯಕ್ಕೆ ಬರಬೇಕು ಅಂತ ಹೇಳಿದ್ರೆ, ಈ ಖಾತಾ ಮೊದಲು ಸರ್ಕಾರಕ್ಕೆ ಬೈಯೋದಂತೂ ಇದ್ದೇ ಇದೆ, ಅಥವಾ ಸರ್ಕಾರದ ನಡವಳಿಕೆಯನ್ನು ಪ್ರಶ್ನೆ ಮಾಡುವುದು ಸಹ ಹೊಸದಲ್ಲ. ನನಗೆ ಆಗಲಿ, ನಮ್ಮ ಈ ದಿನ ತಂಡಕ್ಕೆ ಆಗಲಿ. ಮೊದಲು ಒಳ್ಳೆಯದ್ರ ಬಗ್ಗೆ ಮಾತಾಡೋಣ. ಈ ಖಾತಾ ಬಂದ ಮೇಲೆ ಬೆಂಗಳೂರು ನಗರದ ಆಸ್ತಿಗಳು, ಅಂದರೆ ಏನು BBMP ಲಿಮಿಟ್ಗೆ ಬರುತ್ತಲ್ಲ, ಅದು ಖಂಡಿತವಾಗ್ಲೂ ಒಂದು 95% ಅಥವಾ 90% ಸ್ಟ್ರೀಮ್ ಲೈನ್ ಆಗಿದೆ. ಅದಕ್ಕೆ ಒಂದು ಥ್ಯಾಂಕ್ಸ್ ಕೃಷ್ಣ ಬೈರೇಗೌಡರಿಗೆ. ಯಾಕಂದರೆ ಕೃಷ್ಣ ಬೈರೇಗೌಡರೇ ಅದರ ಹಿಂದಿನ ರೂವಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. BBMP ಆಸ್ತಿಗಳು ಈ ಖಾತಾ ಒಂದು ಮಟ್ಟಿಗೆ ಆಗಿದೆ. ಅಂದರೆ ಸುಮಾರು ಒಂದು 5 ಕೋಟಿ ಅಥವಾ 1 ಕೋಟಿ ಅಥವಾ 2 ಕೋಟಿ ಅಥವಾ 50 ಲಕ್ಷ ರೂಪಾಯಿ ಯಾವುದೇ ವಿಧದ ಪ್ರಾಪರ್ಟಿ, ನೀವು ಸೈಟು, ಮನೆ, ಫ್ಲ್ಯಾಟ್ ತೊಗೊಂಡ್ರೆ BBMP ಅಂದರೆ ಈಗ GBA, ಅಂದರೆ BBMP ಈಗ GBA, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ, ಇಲ್ಲಿ ಈಸ್ಟ್ ವೆಸ್ಟು ನಾರ್ತು ಸೌತು ಅಂತ ಆಗುತ್ತಲ್ಲ, ಈ ವಲಯದಲ್ಲಿ ಬರುವ ಎಲ್ಲ ಆಸ್ತಿಗಳಿಗೆ ಮ್ಯೂಟೇಷನ್ ಆಟೋ ಅಪ್ರೂವಲ್. ಅಂದರೆ ಮ್ಯೂಟೇಷನ್ ಅಂದರೆ ಏನು ಅಂದರೆ, ತಿರ್ಗಾ ನೀವು ಹಿಂದಿನ ವೀಡಿಯೋಗಳಿಗೆ ಹೋಗಬೇಕು. ಮ್ಯೂಟೇಷನ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಮ್ಯೂಟೇಟ್ ಅಂದರೆ ಒಂದು ರೂಪಾಂತರ, ಅಂದರೆ A ಹೆಸರಲ್ಲಿತ್ತು B ಹೆಸರಿಗೆ ಆಗಿದೆ. ಅಂದರೆ ಇದನ್ನು ಆಟೋಮೆಟಿಕ್ ಮಾಡಿದ್ದಾರೆ. 7 ದಿನಗಳ ನಂತರ ನೀವು ಅದೇನು ಟ್ರಾನ್ಸ್ಫರ್ ಫೀ ಕಟ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು, ಎಲ್ಲೂ ಹೋಗಂಗಿಲ್ಲ. ಇದು ಈ ಮ್ಯೂಟೇಷನ್ ಅನ್ನತ್ತಾಗತ್ತಲ್ಲ, ಈ ಹೊಸ ಪ್ರಾಪರ್ಟಿಗಳು ಇವತ್ತು ಕೊಂಡ್ಕೊಳ್ಳೋದ್ರೆ ಈ ಖಾತಾ ಟು ಈ ಖಾತಾ ಇದು 100% ಆಗಿದೆ. ಥ್ಯಾಂಕ್ಸ್ ಟು ಒನ್ಸ್ ಅಗೇನ್ ಕೃಷ್ಣ ಬೈರೇಗೌಡ ಮತ್ತು ಸರ್ಕಾರಕ್ಕೆ. ದೆನ್ ಖಾತಾ ಪಾರ್ಟಿಷನ್ ಏನಾಯಿತು, ಖಾತಾ ಅಮಾಲ್ಗಮೇಷನ್ ಏನಾಯಿತು, ಬೈಫರ್ಕೇಷನ್ ಏನಾಯಿತು, ಅಣ್ಣ ತಮ್ಮದ್ರು ಭಾಗ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಇದ್ರ ಬಗ್ಗೆ ಯಾವುದೇ ಅಪ್ಡೇಟು ಇಲ್ಲ, ಈಗಲೂ ಇಲ್ಲ. ಇಲ್ಲಿ ಮುಂದುವರೆದಾಗೆ 2 ಪಾಯಿಂಟ್ ಹೇಳಕ್ಕೆ ಬಿಡ್ತೀನಿ. ಒಂದು GBAದಾಯಿತು, ಎರಡನೇದು GBA ಒಳಗಡೆ ರೆವಿನ್ಯೂ ಸೈಟು. ಅದನ್ನೇ ಇವತ್ತಿನ
ನ್ಯೂಸ್ ಪೇಪರಲ್ಲಿ ಬಂದಿರೋದು. ಅಂದರೆ ಅಂಡರ್ ದ GBA ರೆವಿನ್ಯೂ ಸೈಟು. ಫಸ್ಟು ಅರ್ಥ ಮಾಡ್ಕೊಳ್ಳಿ, ಈ ಖಾತಾ ಅಂದರೆ ಈ ಖಾತಾ ಅನ್ನೋದು ಎಲೆಕ್ಟ್ರಾನಿಕ್ ಖಾತಾ. ಮೊದಲು ಬಿ ಖಾತಾ ಮಾಡ್ಕೋಬೇಕು ನೀವು. ಅಂದರೆ ರೆವಿನ್ಯೂ ಸೈಟ್ಗೆ ಬಿ ಆಲ್ರೆಡಿ ಇದ್ದರೆ ಅದನ್ನು ಎ ಖಾತಾ ಅಂದರೆ ನಿಮಗೊಂದು ಮಾರ್ಗದರ್ಶನದ ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ನೀವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಬಿಟ್ಟು ಅದನ್ನು ಸಕ್ರಮ ಮಾಡ್ಕೊಳ್ಳೋದು, ಅಥವಾ ಅದನ್ನು ಒಂದು ಪ್ರಾಪರ್ ಅಂದರೆ ನೀವು ಯಾವುದೇ ನಿಯಮ ಬಾಹಿರವಿಲ್ಲದೆ ಆ ಸೈಟ್ ತಗೊಂಡಿದ್ದೀರಾ ಅಥವಾ ಹೊಂದಿದ್ದೀರಾ ಅಂತ ಒಂದು ದಾಖಲೆ. ಈಗ BBMP ಅಂದರೆ GBA ಲಿಮಿಟ್ಸಲ್ಲಿ ಆಯಿತು. GBA ಲಿಮಿಟ್ಸಲ್ಲಿ ಬಿ ಖಾತಾ ಟು ಎ ಖಾತಾ ಮತ್ತು RDPಯ ಅಂದರೆ GBAಗಿಂತ ಹೊರಗಡೆ ಅಂದರೆ RDP ಅಂದರೆ ರೂರಲ್ ಡೆವಲಪ್ಮೆಂಟ್ ಅಂದರೆ ಬೆಂಗಳೂರು ಗ್ರಾಮಾಂತರ. ಯಾವುದು ಬೆಂಗಳೂರು ಗ್ರಾಮಾಂತರ ಅಂದರೆ ನಮ್ಮ ರಾಮನಗರ, ಈ ಕಡೆ ಯಲಹಂಕ, ನೆಲಮಂಗಲ, ಈ ಪ್ರಾಪರ್ಟಿಗಳ ಒಂದು. ಮೊದಲನೇದಾಗಿ ಇವತ್ತಿನ ನ್ಯೂಸ್ ಪೇಪರ್ ವಿಷಯ, 3 ತಿಂಗಳಲ್ಲಿ ಬಿ ಖಾತಾಯಿಂದ ಎ ಖಾತಾ. ಸ್ವಾಮಿ DK ಶಿವಕುಮಾರ್ ಅವರೇ, ಉಪಮುಖ್ಯಮಂತ್ರಿಗಳೇ, ತಾವು ಯಾವುದೇ ಹೇಳಿಕೆ ಕೊಡೋಕ್ಕೆ ಮುಂಚೆ ದಯವಿಟ್ಟು ನಿಮ್ಮ ಆಫೀಸರ್ಗಳೊಂದಿಗೆ ಒಂದು ಸಲ ಚರ್ಚೆ ಮಾಡಿ. ನಾವು 6 ತಿಂಗಳಿಂದ ನೋಡ್ತಾ ಇದ್ದೀವಿ, ಇದು ಬಿ ಖಾತಾಯಿಂದ ಎ ಖಾತಾಗೆ ಯಾವುದೇ ಅಪ್ಲಿಕೇಶನ್ ತಗೋತಾ ಇಲ್ಲ, ಸರ್ವರ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಸುಮಾರು ಸಲ ಕಂಪ್ಲೇಂಟ್ಗಳು ಹೇಳಿದ್ದೀವಿ ಅಥವಾ ಜನ ಹೇಳ್ತಾ ಇದ್ದಾರೆ. ನೀವು ಹೇಳಿರುವ ಹೇಳಿಕೆಗಳು ಅಥವಾ ನಾನು ಅರ್ಥ ಮಾಡ್ಕೊಂಡಂಗೆ 5%ಇಂದ 2%, 5% ತಗೊಂಡು ಎಷ್ಟು ಪ್ರಾಪರ್ಟಿ ಮಾಡಿದ್ರಿ? 5% ಅಂದರೆ ಏನು? 5% ಗೈಡೆನ್ಸ್ ವ್ಯಾಲ್ಯೂ ಅಂತೀರ. ಗೈಡೆನ್ಸ್ ವ್ಯಾಲ್ಯೂ ಆನ್ ದಟ್ ಡೇ ಅಂದರೆ ಪ್ರಾಪರ್ಟಿ ಕೊಂಡಾಗಿನ 5% ಅಥವಾ ಪ್ರಾಪರ್ಟಿ ಇವತ್ತಿನ 5% ಹೇಳಬೇಕಲ್ಲ ಸರ್. ಇವತ್ತಿಗೂ ಗೊಂದಲ ಇದೆ, ನನಗಂತೂ ಗೊಂದಲ ಇದೆ. ಯಾರೋ ತಿಳಿದವರು ಅಥವಾ ಈ GBA ಆ್ಯಕ್ಟು ಅಥವಾ DK ಶಿವಕುಮಾರ್ ಹೇಳಿಕೆ ಅಥವಾ ಎ ಖಾತಾ ಯಾರು ಮಾಡಿಸಿ ಈ ಥರ ಇಲ್ಲ ಸರ್, ಇದು 5%, ಇದು 2% ಅಂತ ಹೇಳಿದ್ರೆ ನನ್ನ ಕಮೆಂಟಲ್ಲಿ ಹೇಳಿದ್ರೆ ತಿಳ್ಕೊಳ್ತೀನಿ. ಅದು ಎಲ್ರಿಗೂ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ದಿನ ತಂಡದವರು ಒಂದು ಪೋಸ್ಟ್ ಮೂಲಕ ಏನೋ ಹಂಚ್ತಾರೆ. ದಟ್ ಇಸ್ ನಾಟ್ ದ ಪಾಯಿಂಟ್. 5%ಇಂದ 2% ಗಿಳಿಸುತ್ತೆ. ಮತ್ತು ಇವಾಗ 5% ಕಟ್ಟಿದವ್ರ ಕತೆ ಏನಾಗಬೇಕು? ಯಾರು ಕಟ್ಟಿದ್ರು, ಯಾವ ಬೇಸಿಸಲ್ಲಿ ಕಟ್ಟಿದ್ರು ಗೊತ್ತಿಲ್ಲ. ನನಗಂತೂ ಏನೋ ಒಂದು 100 ಖಾತಾ ಆಗಿದೆ ಅಂತಾರೆ. ನನ್ನ ವಲಯದಲ್ಲಂತೂ ಯಾರಿಗೂ ಗೊತ್ತಾಗಿಲ್ಲ, ನಮಗೂ ಆ ಕ್ಲಾರಿಟಿ ಸಿಕ್ಕಿಲ್ಲ. ಈಗ 2% ಅಂತ ಹೇಳ್ತೀರಾ. 2% ಆನ್ ವಾಟ್? ಆಲ್ರೆಡಿ ಹೇಳ್ದಂಗೆ 2% ಆನ್ ಗೈಡೆನ್ಸ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಅಥವಾ ಸಬ್ ರಿಜಿಸ್ಟರ್ ವ್ಯಾಲ್ಯೂ, ವಾಟ್ ಎವರ್ ಯು ಕಾಲ್. ಈ 2% 5% ಯಾವುದು ಸ್ವಾಮಿ? ಆವತ್ತು ನಾನು ತಗೊಂಡಿದ್ದ, ಯಾಕಂದ್ರೆ ನಾನು ಅವತ್ತು 5 ಲಕ್ಷಕ್ಕೆ ತಗೊಂಡಿದ್ದೆ ಸೈಟು, ಇವತ್ತು 3 ಕೋಟಿ ರೂಪಾಯಿ ಇದೆ. 3 ಕೋಟಿ ರೂಪಾಯಿ ಅಂದರೆ ಇವತ್ತಿಗೆ ನಾನು 6 ಲಕ್ಷ ಕಟ್ಟಬೇಕಾ? ಗೊತ್ತಿಲ್ಲ. ಅದ್ರ ಬಗ್ಗೆ ತಾವು ಒಂದು ಹೇಳಿಕೆ ಕೊಡಬೇಕು, ಅಥವಾ ಒಂದು ಗೆಜೆಟ್ಟು ಅಥವಾ ಒಂದು ಆ್ಯಡು, ಯಾವುದಾದಕ್ಕೂ ಆ್ಯಡ್ ರಿಲೀಸ್ ಮಾಡ್ತೀರಾ, ಇದಕ್ಕೊಂದು ಆ್ಯಡ್ ಕೊಡ್ರಿ. ಆಮೇಲೆ 100 ದಿನಗಳಲ್ಲಿ ಮಾಡಿಸ್ಕೋಬೇಕು. ನಾನು 101 ದಿನಕ್ಕೆ ಮಾಡಿಸ್ಕೊತೀನಪ್ಪ. ನನ್ನ ಕತೆ ಏನು? ನಾನು 15 ವರ್ಷದಿಂದ ಸೈಟ್ ತಗೊಂಡಿದ್ದೀನಿ, ಮನೆ ಕಟ್ಟಿದ್ದೀನಿ, ಕಂದಾಯ ಕಟ್ಟಿದ್ದೀನಿ. ನಾನು 3 ತಿಂಗಳಲ್ಲಿ ಮಾಡಿಸ್ಕೊಳ್ಳಲ್ಲ. ನನ್ನ ಕತೆ ಏನು? ಅದಕ್ಕೆ ಉತ್ತರ ಕೊಡಿ ಸ್ವಾಮಿ. 3 ತಿಂಗಳಾದಮೇಲೆ ಪೆನಾಲ್ಟಿ ಆಗುತ್ತೆ, ಅಥವಾ 3 ತಿಂಗಳಾದಮೇಲೆ ಮಾಮೂಲಿ 5% ಕಟ್ಟಬೇಕು. ಆಯಿತು, ಈಗ ನಾನು ಕಟ್ಟೋದಕ್ಕೆ ರೆಡಿ ಇದ್ದೀನಿ. ಎಲ್ಲಿ ತಗೋತಾರೆ? ಬೆಂಗಳೂರಿನಲ್ಲಿ ಗೊತ್ತಿಲ್ಲ, GBAಲಿ ಗೊತ್ತಿಲ್ಲ, BBMPಲಿ ಗೊತ್ತಿಲ್ಲ, ಯಾರಿಗೂ ಇಲ್ಲ. ಎಸ್, ರೆವಿನ್ಯೂ ಸೈಟ್ ಅಂದರೆ ಯಾವುದೇ ವಿಧವಾದ ರೂಲ್ಸ್ ಫಾಲೋ ಮಾಡಿದ್ರೆ ಸೈಟಿಗೆ ಬಿ ಖಾತಾ ಕೊಡ್ತಾ ಇರೋದು ನಡೀತಾ ಇದೆ. ನನ್ನ ಕೆಲವು ಕಕ್ಷಿದಾರ ಅಥವಾ ನಮ್ಮ ಕ್ಲೈಂಟು ಅಥವಾ ನಮ್ಮ ಆಫೀಸ್ನಲ್ಲಿ ಕೆಲವು ಜನರಿಗೆ ನಾವೇ ಖುದ್ದಾಗಿ ಬಿ ಖಾತಾ ಮಾಡಿಕೊಟ್ಟಿದ್ದೀವಿ. ಬಿ ಅಂದರೆ ಏನು? ರೆವಿನ್ಯೂ ಸೈಟ್ಗೆ ಒಂದು ಎಲೆಕ್ಟ್ರಾನಿಕ್ ದಾಖಲೆ. ಅಂದರೆ ಅದನ್ನು ಮಾರ್ಬೋದು, ಕೊಳ್ಳಬೋದು. ಆ ಬಿ ಖಾತಾ ಇಟ್ಕೊಂಡು ಮನೆ ಕಟ್ಟೋಕ್ಕಾಗಲ್ಲ, ಪವರ್ ಸ್ಯಾಂಕ್ಷನ್ ತೊಗೊಳಕ್ಕಾಗಲ್ಲ, OC ತಗೊಳಕ್ಕಾಗಲ್ಲ. ಏನಕ್ಕೆ ತಗೋಬೋದು? ಮಾರ್ಟ್ಗೇಜ್ ಮಾಡ್ಬೋದು, ಮಾರಾಟ ಮಾಡ್ಬೋದು. ಇಷ್ಟು ಬಿಟ್ಟರೆ ಆ ಬಿ ಖಾತಾಯಿಂದ ಏನೂ ಉಪಯೋಗ ಇಲ್ಲ. ಅದಕ್ಕೆ ನಾಮಿನಲ್ ಚಾರ್ಜಸ್ಸೇ ತೊಗೊಂಡಿದ್ದಾರೆ, ಅದಕ್ಕೇನು ಅಂಥ ವೆಚ್ಚ ಆಗಿಲ್ಲ. ಸೊ ಇದು ನಡೀತಾ ಇದೆ ನನ್ನ ಅನುಭವಕ್ಕೆ ಬಂದಂಗೆ. ಈಗ ನೀವು ಹೇಳ್ತಾ ಇರೋದು B to A. ಫಸ್ಟ್ ಆಫ್ ಆಲ್ ಬಿ ಫುಲ್ ಆಗಿಲ್ಲ. ಅಂದರೆ ಸುಮಾರು ಲಕ್ಷಾಂತರ ರೆವಿನ್ಯೂ ಸೈಟ್ಗಳು ಇನ್ನೂ ಬಿ ಖಾತಾ ಆಗಿಲ್ಲ. ಅಂದರೆ ಮ್ಯಾನ್ಯುಯಲ್ ಖಾತಾದಲ್ಲೇ ಇದೆ, ಮ್ಯಾನ್ಯುಯಲಿಂದ ಎಲೆಕ್ಟ್ರಾನಿಗೆ ಟ್ರಾನ್ಸ್ಫರ್ ಆಗಿಲ್ಲ. ಅದು ಟ್ರಾನ್ಸ್ಫರ್ ಮಾಡುವಾಗ ಡೈರೆಕ್ಟಾಗಿ ಏನು ಮಾಡ್ತೀರಾ? ಇಲ್ಲ ಫಸ್ಟು ಬಿ ಖಾತಾ ಮಾಡಿಸ್ಬಿಟ್ಟು ಎ ಖಾತಾ ಮಾಡ್ತೀರಾ? ಬಿ ಖಾತಾ ಮಾಡಿಸಿ ಎ ಖಾತಾ ಮಾಡ್ಸೋಕ್ಕೆ ಎಷ್ಟು ದಿನಕ್ಕೆ ಅವಕಾಶ? ಹೀಗೆ ಗೊಂದಲಗಳು. ಆಮೇಲೆ 101 ದಿವಸ ಆದಮೇಲೆ ಏನು?
200 ದಿವಸ ಆದಮೇಲೆ ಏನು, ಅಥವಾ ಬರೋ ವರ್ಷ ನಾನು ಮಾಡಿಸ್ಕೊತೀನಿ, ನಾನೇನೋ ಇವತ್ತೆಲ್ಲ ಊರಿಗೆ ಹೋಗ್ಬಿಟ್ಟಿದ್ದೆ, ಅಥವಾ ನನಗೆ ಆಗೋಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಬರೋ ವರ್ಷ ನನಗೆ ಯಾವುದೋ ಜಮೀನು ಮಾಡ್ತೀನಿ, ಆವತ್ತು ನನ್ನ ಬೆಂಗಳೂರಿನ ಕಾಕ್ಸ್ ಟೌನಲ್ಲೋ ಫೆದರ್ ಟೌನಲ್ಲೋ ಮನೇನ ಸಕ್ರಮ ಮಾಡಿಸ್ಕೊತೀನಿ. ಅಂಥವ್ರಿಗೆ ಏನು ಎಲ್ಲ ಹೇಳಬೇಕಲ್ಲ ಸರ್. ಇದು GBA B2A. ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಬಿ ಖಾತಾನೇ ಯಾರಿಗೂ ಸಿಕ್ಕಿಲ್ಲ. ಅಂದರೆ ರೆವಿನ್ಯೂ ಸೈಟ್ ಮ್ಯಾನ್ಯುಯಲ್ ಖಾತಾ ಇರೋದು, ಎಲೆಕ್ಟ್ರಾನಿಕ್ ಖಾತಾ ಆಗಿಲ್ಲ. ಯಾವುದಾಗಿದೆ GBA ಲಿಮಿಟ್ ಅಂದರೆ BBMP ಲಿಮಿಟಲ್ಲಿ ಬರುವ ಈ ಖಾತಾ ಟು ಈ ಖಾತಾ ಟ್ರಾನ್ಸ್ಫರ್ ಆಗೋದು ಈಸಿಯಾಗಿ ಆಗ್ತಾಯಿದೆ. ಆಲ್ರೆಡಿ ಯಾರು ಎ ಖಾತಾ ಹೊಂದಿದ್ರು ಅಂದರೆ ಎಲ್ಲ ರೂಲ್ಸ್ ಫಾಲೋ ಮಾಡಿದವ್ರಿಗೆ ಎಲೆಕ್ಟ್ರಾನಿಕ್ ಖಾತಾ ಸಿಗ್ತಾಯಿದೆ. ಬಟ್ ರೆವಿನ್ಯೂ ಸೈಟ್ಗೆ ಬಿ ಖಾತಾ ಸಿಗ್ತಾಯಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ರೆವಿನ್ಯೂ ಸೈಟ್ಗೆ ಬಿ ಖಾತಾ ಸಿಗ್ತಾಯಿಲ್ಲ. ಕೆಲವು ಕಡೆ ಸಿಕ್ಕಿದೆ, ನಾವೇ ಕೊಡಿಸಿದ್ವಿ. B2A ಖಾತಾ ನಮ್ಮ ನಾಲೆಜ್ಗಂತೂ ಯಾವುದು ಬಂದಿಲ್ಲ. ಇದು BBMP ಆಯಿತು. ಇನ್ನೊಂದಿದೆ, ಪ್ರಿಯಾಂಕಾ ಖರ್ಗೆ ಅವರೇ, ಪ್ರತಿದಿನ FB ಪೋಸ್ಟಲ್ಲಿ ಹಾಕ್ತೀರಾ ನೀವು. ಸ್ವಾಮಿ ಬೆಂಗಳೂರಿನಲ್ಲಿ ಮಾಡ್ಕೋಬೋದು, ಅಲ್ಲಿ ಮಾಡ್ಕೋಬೋದು, ಇಲ್ಲಿ ಮಾಡ್ಕೋಬೋದು. ನಿಮಗೆ ಪ್ರತಿ ಸಲ ನಿಮ್ಮ ಆಫೀಸ್ನ ಸಂಪರ್ಕಿಸೋ ಪ್ರಯತ್ನ ಖುದ್ದು ನಾನೇ ಮಾಡಿದೆ. ಸ್ವಾಮಿ 5 ನಿಮಿಷ ಟೈಮ್ ಕೊಡಿ, ಏನೂ ಆಗ್ತಾಯಿಲ್ಲ. RDPRಲ್ಲಿ BBMP ಲಿಮಿಟಲ್ಲಿ ಅಥವಾ GBA ಲಿಮಿಟಲ್ಲಿ ಏನು ನಡೀತಾ ಇದೆ ಅದರ 10% ಕೂಡ ಏನೂ ಆಗ್ತಾಯಿಲ್ಲ. ರೆವಿನ್ಯೂ ಸೈಟ್ ಆಗ್ತಾಯಿಲ್ಲ. ಎಲ್ಲ ದಾಖಲೆ ಇದೆ ಸ್ವಾಮಿ ನನ್ನ ಹತ್ರ. BM ಮಾಡಿ ಅಪ್ರೂವಲ್ಲು, ನೆಲಮಂಗಲ ಟೌನ್ ಪ್ಲಾನಿಂಗ್ ಅಪ್ರೂವಲ್ಲು, ಮಾಗಡಿ ಟೌನ್ ಪ್ಲಾನಿಂಗ್ ಅಪ್ರೂವಲ್ಲು, ಅದೆಲ್ಲ ಇದ್ದರೂ ಸಹಿತ ನನಗೆ RDPR ಅವರು ಖಾತಾ ಕೊಡ್ತಾ ಇಲ್ಲ. ಮೊದಲೇ ಎಲೆಕ್ಟ್ರಾನಿಕ್ ಅರ್ಥ ಮಾಡ್ಕೊಳ್ಳಿ ಪ್ರಿಯಾಂಕಾ ಖರ್ಗೆ ಅವರೇ, ನೇರವಾಗಿ ನಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ನೀವೇನೂ ಮಾಡ್ತಾ ಇಲ್ಲ. ಈ ಖಾತಾ ಆಲ್ರೆಡಿ ಮೊದಲಿಂದ ಇತ್ತು. RDPRಲ್ಲಿ ಕಳೆದ 15 ವರ್ಷಗಳಿಂದ ಈ ಖಾತಾ ಇತ್ತು. ಈಗ ಏನು ತಾವು ಮಾಡ್ತಾಯಿದ್ದೀರಾ, ರೆವಿನ್ಯೂ ಸೈಟ್ ಅಥವಾ ಮ್ಯಾನ್ಯುಯಲ್ ಸೈಟ್ ಅಂತ ಏನಿತ್ತು, ಮ್ಯಾನ್ಯುಯಲ್ ಖಾತಾ ಅಂದರೆ ಬರೀ ಪೇಪರ್ಲೆಸ್ ಅಂದರೆ ಪೇಪರ್ ಖಾತಾ, ಅವ್ರಿಗೆ ನೀವು ಈ ಖಾತಾ ಕೊಡ್ತೀನಿ ಅಂದ್ರಿ. ಈ ಖಾತಾ ಅಂದರೆ ಅಲ್ಲಿ RDPRಲ್ಲಿ ಎ ಖಾತಾ ಅಂತಲೇ ಅರ್ಥ. ಅಥವಾ 11B ಕೊಡ್ತೀರಾ ಅಥವಾ 11A ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ಸಹ ಯಾವುದೂ ಆಗ್ತಾಯಿಲ್ಲ. ಅಲ್ಲೂ ಸಹ ಕೆಲವು 11B ಖಾತಾಗಳು ಸುಮಾರು 6 ತಿಂಗಳ ಪ್ರಯತ್ನದ ನಂತರ ಸುಮಾರು 20ರಿಂದ 30 ಸಲ ನಾನೇ ಖುದ್ದಾಗಿ ನಮ್ಮ ಆಫೀಸಿಂದ ಹೋಗಿ ಮಾಡಿಸ್ಕೊಂಡಿದ್ದ ಉದಾಹರಣೆಗಳಿದೆ. ಯಾಕಂದರೆ ಅವ್ರಿಗೇನೋ ಅರ್ಜೆಂಟ್ ಇತ್ತು, ಲೋನ್ ತೊಗೋಬೇಕಿತ್ತು, ಈ ಥರ ಕೆಲವು ವಿಷಯಗಳಿಗೆ ನಾವೇ ಖುದ್ದಾಗಿ ಹೋಗಿ ಮಾಡಿಸ್ಕೊಳ್ಳೋದು ಬಿಟ್ಟರೆ ಅಲ್ಲಿ ಯಾವುದೇ ವಿಧವಾದ ಖಾತಾ ಆಗ್ತಾಯಿಲ್ಲ. ಇನ್ನು ಎ ಖಾತಾ ಅಂದರೆ B2A ಖಾತಾ ಆನ್ RDPR ಅಂದರೆ ಔಟ್ಸೈಡ್ ಬ್ಯಾಂಗ್ಳೂರ್ ಲಿಮಿಟ್, ಅಲ್ಲಿ ಯಾವುದೇ ವಿಧವಾದ ಆಗ್ತಾಯಿಲ್ಲ. RDPRಲ್ಲಿ ಸುಮಾರು ಗೊಂದಲಗಳಿದೆ. ಪ್ರಿಯಾಂಕಾ ಖರ್ಗೆ ಅವರೇ, ಒಂದು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲ ತಾವು FBಯಲ್ಲಿ ಪೋಸ್ಟ್ ಹಾಕೋದು, ಈ ಖಾತಾ ಬಗ್ಗೆ ತಮ್ಮ ಬಗ್ಗೆ ಗೌರವ ಇದೆ, ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಗೌರವ ಇದೆ, ಅದು ಬೇರೆ ವಿಷಯ. ಬಟ್ ಈ ಖಾತಾ ಬಗ್ಗೆ ತಾವು ಸಂಪೂರ್ಣವಾಗಿ ಸೋತಿದ್ದೀರಾ. ದಯವಿಟ್ಟು ತಮ್ಮ ಅಧಿಕಾರಿಗಳೊಂದಿಗೆ ಮಾತಾಡಿಕೊಂಡು ಈ ಖಾತಾ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಮ್ಯಾನ್ಯುಯಲ್ ಖಾತಾಯಿಂದ ಈ ಖಾತಾ ಯಾವುದೂ ಬರ್ತಾಯಿಲ್ಲ. ಇಲ್ಲ FB ಪೋಸ್ಟ್ ಹಾಕೋದಾದರೂ ನಿಲ್ಲಿಸಿ. ಫೇಸ್ಬುಕ್ಕಲ್ಲಿ ಪೋಸ್ಟ್ಗಳು ಯಾಕಂದರೆ ನೀವು FB ಪೋಸ್ಟ್ ಹಾಕಿದ ತಕ್ಷಣ ನಮ್ಗೆ 50 ಕಾಲ್ ಬರುತ್ತೆ, ಬಾಲವರೇ ನೀವು ಮಾಡ್ತಾ ಇಲ್ಲ ನೋಡಿರಿ ಮಿನಿಸ್ಟ್ರಿ ಹೇಳಿದ್ದಾರೆ. ಎಲ್ಲಿ ಮಾಡೋದು ಆಗ್ತಾಯಿಲ್ಲ. ಆಮೇಲೆ ಅಲ್ಲೂ ಫೀಸ್ಗಳು ಸರಿಯಾಗಿ ಏನು ಎತ್ತ ಅಂತ ಇದು ಮಾಡ್ತಾ, ಏನು ಎತ್ತದು ಏನು ಸರಿಯಾಗಿ ಮಾರ್ಗಸೂಚಿ ಇಲ್ಲ. ಯಾವುದೇ ವಿಧವಾದ ಕೆಲಸಗಳು ಅಲ್ಲಿ. ಇನ್ನೊಂದು ವಿಷಯನೂ ತಮ್ಮ ಗಮನಕ್ಕೆ ತಂದಿದೆ, ಒಂದು ವರ್ಷಕ್ಕೆ ಮುಂಚೆ ಅಲ್ಲಿ ಯಾವುದೋ 2005 ಅಂತ ಒಂದು ಕಟ್ ಆಫ್ ಡೇಟ್ ಅಂತ ಏನೋ ಇಟ್ಟಿದ್ದೀರಾ. ಆ ಕಟ್ ಆಫ್ ಡೇಟಿಂದ ಮುಂಚೆ ಈ ಖಾತಾದಲ್ಲೇ ಮಾಡಿಸ್ಬೇಕಾಗಿತ್ತು. ಕೆಲವರು ಮ್ಯಾನ್ಯುಯಲ್ ಖಾತಾದಲ್ಲಿ ಮಾಡಿಸ್ಬಿಟ್ಟಿದ್ದಾರೆ. ಅವ್ರಿಗೂ ತ್ರಿಶಂಕು ಸ್ಥಿತಿ ಅಂದರೆ ಅವ್ರದ್ದು BM ಮಾಡೋ ಪ್ಲ್ಯಾನು ಎಲ್ಲ ಇರುತ್ತೆ. ಬಟ್ ರಿಜಿಸ್ಟರ್ ಮಾಡುವಾಗ ಅವನು ಈ ಖಾತಾ ಮಾಡಿಸ್ಬೇಕಾಯ್ತು. ಅಂದರೆ ಇವಾಗೆಲ್ಲ ನಡೀತಾ ಇದೆಯಲ್ಲ, ಅದು RDPRಲ್ಲಿ ನಾನು ಹೇಳ್ತಾ ಇರೋದು ಸುಮಾರು 12 ವರ್ಷಗಳ ಮುಂಚೆ. ಆವತ್ತು ಯಾವುದೋ ಮ್ಯಾನ್ಯುಯಲ್ ಖಾತಾ ಹಾಕಿ ಮಾಡಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಇವತ್ತಿಗೂ ಖಾತಾ ಕೊಡ್ತಿಲ್ಲ. ಇದರಿಂದ ಸಾವಿರಾರು ಕೋಟಿ ರೂಪಾಯಿ ರೆವಿನ್ಯೂ ಬಾಕಿ ಇದೆ. ತಾವು ಒಂದೇ ಒಂದು ಈ ಮ್ಯಾನ್ಯುಯಲ್ ಖಾತಾ ಅಥವಾ ಈ ಮ್ಯಾನ್ಯುಯಲ್ ಖಾತಾ ಹಾಕಿ ಏನೋ ಒಂದು ಕಟ್ ಆಫ್ ಡೇಟ್ ನಿಮ್ಮದಿದೆ, ನಿಮ್ಮ ಸರ್ಕ್ಯುಲರ್ ನೀವು ನೋಡ್ಕೊಳ್ಳಿ. ಎಲ್ಲ ನಾನು ಸ್ಪೂನ್ ಫೀಡಿಂಗ್ ಮಾಡೋಕ್ಕಾಗೋದಿಲ್ಲ. ಈ ಖಾತಾ ಬಗ್ಗೆ ಮ್ಯಾನ್ಯುಯಲ್ ಖಾತಾ ಹಾಕಿ ರಿಜಿಸ್ಟರ್ ಮಾಡಿದವ್ರಿಗೆ ಈ ಖಾತಾ ಕೊಡಬೇಡಿ ಅಂತ ಒಂದು ಸರ್ಕ್ಯುಲರ್ ಸರ್ಕಾರ, ನಿಮ್ಮ ಸರ್ಕಾರ ಅಲ್ಲ, ನಿಮ್ಮ ಹಿಂದಿನ ಸರ್ಕಾರ ಮಾಡಿದೆ. ಅದನ್ನು ತೆಗೆದುಬಿಟ್ರೆ ನಿಮಗೆ ಕನಿಷ್ಠ 200ರಿಂದ 500 ಕೋಟಿ ಟ್ಯಾಕ್ಸ್ ಬರೋದು ಖಂಡಿತ. ದಯವಿಟ್ಟು ಗಮನಿಸಿ. ಈ ದಿನ ತಂಡ ಸರ್ಕಾರದೊಂದಿಗೆ ಅಥವಾ ಅಧಿಕಾರಿಗಳೊಂದಿಗೆ ನಾವು ಏನಾದರೂ ಸಹಾಯ ಬೇಕಿದ್ದರೆ ನಾವು ಸದಾ ಸಿದ್ಧ.
ಅದು ತಮಗೂ ತಿಳಿದಿದೆ. ದಯವಿಟ್ಟು ಈ ಖಾತಾ ಸಮಸ್ಯೆನ ಇನ್ನೊಂದು 90 ದಿವಸದಲ್ಲಾದರೂ ಮುಗಿಸ್ಕೊಡಿ. ಕೊನೆಯ ಪ್ರಶ್ನೆಗಳು ಸರ್ಕಾರಕ್ಕೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ 3 ತಿಂಗಳ ನಂತರ ಏನು ಅದು ಹೇಳಬೇಕು. ಗೈಡೆನ್ಸ್ ವ್ಯಾಲ್ಯೂ 2% ಯಾವುದ್ರ ಮೇಲೆ ಅದು ಹೇಳಬೇಕು. ಆಮೇಲೆ RDPR ಖಾತಾದಲ್ಲಿ ಅಲ್ಲಿ ಈ ಖಾತಾದೊಂದು ಕಟ್ ಆಫ್ ಡೇಟನ್ನು ಸರ್ಕ್ಯುಲರ್ ತೆಗಿಬೇಕು, ಹಿಂದಿನ ಸರ್ಕಾರ ಮಾಡಿರೋದನ್ನ. ಪ್ಲಸ್ಸು ಅಲ್ಲಿ ಯಾವುದೇ ಖಾತಾ ಆಗ್ತಿಲ್ಲ, ಅದರ ಗೊಂದಲ ನಿವಾರಿಸಬೇಕು. ಇದು ಕನ್ಕ್ಲೂಷನ್. ಇಲ್ಲಿವರೆಗೂ ನನ್ನ ಮಾತು ಕೇಳ್ಕೊಂಡಿದ್ದೀರಾ, ನನ್ನ ಮಾತು ಕೇಳಿಸ್ಕೊಳ್ತಾ ಇದ್ದೀರಾ. ಥ್ಯಾಂಕ್ ಯು. ತಮಗೆ ಇದು ಸ್ವಲ್ಪವಾದರೂ ಉಪಯೋಗಕ್ಕೆ ಬರ್ತಾ ಇದೆ ಅನ್ಕೋತೀನಿ. ಎಂದಿನಂತೆ ಈ ಥರ ಒಂದು ವಿಡಿಯೋ ಮಾಡಬೇಕು ಅಂದರೆ ಈ ದಿನದ ಸಂಪನ್ಮೂಲಗಳು ಅಂತ ಏನು ಹೇಳ್ತೀವಿ, ರಿಸೋರ್ಸಸ್ ಆಗತ್ತೆ. ದಯವಿಟ್ಟು ಚಂದಾದಾರರಾಗಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಈ ದಿನಕ್ಕೆ ಸಪೋರ್ಟ್ ಮಾಡಿ. ಮುಗಿಸೋದಕ್ಕೆ ಮುನ್ನ ಒಂದು ಔಟ್ ಆಫ್ ಸಿಲೆಬಸ್ ವಿಷಯ. ನಿನ್ನೆ ಮೊನ್ನೆಯಿಂದ 1-2-3 ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಅಂತ ಗೊತ್ತು ತಮಗೆ. ದಯವಿಟ್ಟು ಈ ಬೋಗಸ್ ಯೂಟ್ಯೂಬರ್ಗಳು ಮಾಡುವ ಪ್ರಮೋಷನ್ಗೆ ಬಲಿಯಾಗ್ಬಿಟ್ಟು ಯಾವುದೋ ಮಿಷಿನಲ್ಲಿ ಹಾರ್ಟ್ ಚೆಕ್ ಮಾಡಿಸ್ಕೊಂಬಿಡ್ತೀನಿ, ಇದೊಂದು ಚೆಕ್ ಮಾಡಿಬಿಟ್ರೆ ಹಾರ್ಟು ಸರೋಗ್ಬಿಡ್ತದೆ ಅಂತ ಬಲೆಗೆ ಬೀಳಬೇಡಿ. ಮಾಮೂಲಿನಂತೆ ಗಾಬರಿಗೆ ಒಳಬೇಕಾಗಿಲ್ಲ, ಪ್ಯಾನಿಕ್ ಏನಾಗಿಲ್ಲ. ಇದು ಆರೋಗ್ಯದ ಸಮಸ್ಯೆ ಇದೆ. ಕುಕ್ಕಿಲ ಸುಮಾರು ಜನ FPಯಲ್ಲಿ ಇದ್ರ ಬಗ್ಗೆ ಕುಕ್ಕಿಲ ಅನ್ನೋರು ಮಂಗಳೂರಿಂದ, ಆಮೇಲೆ ರಾಜಾರಾಮ್ ತಲ್ಲೂರವರು ಇದರ ಬಗ್ಗೆ ಪೋಸ್ಟ್ಗಳು ಹಾಕ್ತಾಯಿದ್ದಾರೆ. ಇದರ ಲಾಂಗ್ ಕೋವಿಡ್ ಎಫೆಕ್ಟಾ ಏನು ಅಂತ ಅದರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು. ನಾವಂತೂ ಶಾಂತವಾಗಿರೋಣ, ಮಾಮೂಲಿ ಎಕ್ಸಸೈಸು, ವ್ಯಾಯಾಮ, ಓಡಾಟ ಮಾಡಿಕೊಂಡು ಇರೋಣ. ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಮೆಡಿಕಲ್ ಟೆಸ್ಟು, ಹಾರ್ಟ್ ಟೆಸ್ಟು ಹೋಗಿ ಡಾಕ್ಟರ್ ಹತ್ರ ಮಾಡಿಸ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ರೊಟೀನ್ ಟೆಸ್ಟ್ ಏನಿದೆ ಅದು ಇರಲಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.